ಏನ್ ನಿನ್ ಪ್ರಾಬ್ಲಮ್? ಇವಳು ನನ್ನ ಮಗಳು ಚೆನ್ನಾಗಿದ್ದಾಳೆ, ಆದ್ರೆ ಹಣೆ ಬರಹ ಬುದ್ಧಿ ಎರಡು ಸರಿಯಾಗಿಲ್ಲ. ಯಾಕೇನಾಯ್ತು? ಯಾವನ ಲವ್ ಮಾಡ್ತಾ ಇದ್ದಂತೆ ಆ ಕೆಲ್ಸಕ್ಕೆ ಬಾರ ಹುಡುಗರು ಕಲ್ಸಿ ನೀವು ಸ್ವಲ್ಪ ಬುದ್ಧಿ ಹೇಳ್ಬೇಕು. ನೋಡಿ ಇವಳನ್ನ ಹಾಳು ಬಾವಿ ತಳ್ತೀನಿ ವಿನಃ ಅವನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ. ವಯಸ್ಸೆಷ್ಟು? 60. ನಿಂದಲ್ಲ, 19. ಅದು ಇವಳು ವಯಸ್ಸಿನ ತಪ್ಪು. ಅದನ್ನ ಹೆಂಗೆ ತಿದ್ದೇಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೋಗು ಹೋಗು. ಬಾರ್ಸೋ, ಏ ಬಾರ್ಸೋ ಡಬ್ಬ. ಆ ತಮಟೆ ಬಾರ್ಸೋನ್ನ ಯಾಕೆ ಒಳಗಡೆ ಕರ್ಕೊಂಡು ಹೋದ್ರು? ಜೋಶ್ ಇಲ್ದೆ ಅಣ್ಣ ಯಾವ ಕೆಲ್ಸನೂ ಮಾಡಲ್ಲ. ಹೇಳಮ್ಮ. ಸರ್, ನೀವು ನನ್ನ ಮಗಳನ್ನ ಆಳ್ ಬಾವಿಗೆ ತಳ್ಳೋ ಅವಶ್ಯಕತೆ ಇಲ್ಲ, ನಾನೇ ಮದ್ವೆ ಆದೆ. ನೋಡು ಮಗಳೇ, ಆಗಿದ್ದೆಲ್ಲ ಮರ್ತು ಬಿಡು. ನೀನು 3 ತಿಂಗಳು ಅಭಿಷೇಕ್ ಜೊತೆ ಇದ್ದು ಬಂದೆ, ಆದ್ರೂ ನಾನು ಏನು ಹೇಳಿಲ್ಲ. ಪುನಃ ಮೋಹನ್ ಜೊತೆ ಓಡ್ ಹೋಗಿ 3 ತಿಂಗಳಾಗಿತ್ತು, ಆಗ್ಲೂ ನಾನು ಏನೂ ಮಾತಾಡ್ಲಿಲ್ಲ. ಚೆನ್ನ ಚೆನ್ನ ಅಂತ ಆ ಚೆನ್ನ ನಂಬ್ಕೊಂಡು ಮನೆಗೆ 20 ಒಡವೆನೆಲ್ಲ ಕತ್ಕೊಂಡು ಹೋಗಿ ಕಳ್ಕೊಂಡು ಬಂದೆ. ನಾನು ಆಗಲೂ ಸುಮ್ಮನಾದೆ. ಆ ಮಾರಡಿಗೆ ಮಲ್ಲಿಕಾರ್ಜುನ ಪುಟ್ಟ ಬಟ್ಟೆಲೆ ನೀನು ಕರ್ಕೊಂಡು ಹೋಗಿ ಊಟಿಯಲ್ಲಿ ಬಿಟ್ಬಿಟ್ಟು ಬಂದ. ನೋಡು, ಇವ್ರು ನೀನು ಮದ್ವೆ ಆಗಿ ನೀನು ಬಾಳ್ ಕೊಟ್ಟಿದ್ದಾರೆ. ಇವ್ರಿಗೆ ಮೋಸ ಮಾಡ್ಬೇಡಮ್ಮ, ನೀನು ಒಳ್ಳೇದಾಗಲ್ಲ. ಏಯ್ ಸಾಕು ನಿಲ್ಲಿಸೋ. ಏನ್ ಬಾಸ್? ಅಂಡರ್ 19ಗೆ ವರ್ಲ್ಡ್ ಕಪ್ ಆಡ್ಬಿಟ್ಟಳು. ಏನ್ ಮಾಡೋದು ಬಾಸ್? ವಂಶಿ ಇನ್ನು 12 hours ಆದ್ರೆ ನೀನ್ ಬರೀ ವಂಶಿ ಅಲ್ಲ, ಪೊಲೀಸ್ ಆಫೀಸರ್. ಆಮೇಲೆ ನಾವೆಲ್ಲ ಜ್ಞಾಪಕ ಇರ್ತಿರ್ತಾನೆ. ನನ್ ಜ್ಞಾಪಕ ಗುರಿ ಎರಡೇ, ಒಂದು ಒಳ್ಳೆ ಪೊಲೀಸ್, ಇನ್ನೊಂದು ನನ್ನ ತಾಯಿ. ಗೊತ್ತಪ್ಪ, ಅದಾಯ್ತಲ್ಲ, ಮುಂದೆ ಡಿಪಾರ್ಟ್ಮೆಂಟ್ ಒಳ್ಳೆ ಪೊಲೀಸ್ ಆಫೀಸರ್ ಅನ್ಸ್ಕೋಬೇಕು. ಆಮೇಲೆ ನನ್ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಇನ್ನೇನಿದೆ? ನೀನ್ ಮುಂದೆನೆ ನಿಂತ್ಕೊಂಡಿದ್ದೀನಿ ನಾನು. ನಾನೇ ಲೆಕ್ಕಕ್ಕೆ ಇಲ್ವಾ? ನನ್ ತಾಯಿ ಒಪ್ಕೊಂಡಿದ್ದ ದಿನಾನೇ ನಿನಗೆ ನನ್ನ ಹೆಂಡತಿ ಪೋಸ್ಟ್ ಕನ್ಫರ್ಮ್ ಆಗೋಯ್ತು. ಹೌದಾ? ಯು ಸೋ ಸ್ವೀಟ್. ಥ್ಯಾಂಕ್ ಯು. ಸ್ವಲ್ಪ ಜಾಸ್ತಿ ಆಯ್ತು, ಸರಿ ಬಾ. ಹೌದು, ಸಾಯೋ ತನಕ ನಾವು ದುಡಿತಾನೆ ಅಮ್ಮ, ಇನ್ನು ಎಷ್ಟ್ ದಿನ ಅಮ್ಮ ದೇವ್ರ ಜೊತೆ ಸ್ಟ್ರೈಕು? ಯಾವಾಗ ನನ್ ಮಗನ್ ಕನಸು ನೆರವೇರುತ್ತೋ ಆವತ್ತು ಒಳಗ್ ಬಂದು ದೇವ್ರಿಗೆ ನನ್ ಕೈ ಮುಗಿ. ಅಂದ್ರೆ ನಿಮ್ ಸ್ಟ್ರೈಕ್ ನಾಳೆನೇ ಮುಗ್ದೋಗತ್ತೆ. ಹೌದು, ಹೋಗೋಣ ಬಾ. ಅಮ್ಮ, ವಂಶಿ ಗ್ಯಾರಂಟಿ ಬೆಂಗಳೂರಲ್ಲೇ ಪೋಸ್ಟಿಂಗ್. ಈ ಇಂಟರ್ವ್ಯೂ ಎಲ್ಲ ಬರೀ ಲೆಕ್ಕಕ್ಕಷ್ಟೇ. ಅಮ್ಮ, ಈಗ ಬಂದ್ಯಾನಮ್ಮ, ನೀನ್ ಬರ್ಲಿಲ್ಲ ಅಂತ ಒಳಗೋಗಲ್ಲ ಅಂತ ಕಾಯ್ತಿದ್ದ. ಎಲ್ಲ ಗೊತ್ತು, ಸುಮ್ನೆ ಬಳ್ಳಾರಿನಮ್ಮ. ದಣಿಗಳೇ ತುಂಬಿರೋ ಗಣಿಗಳೂರು. ನೋಡ್ ಬರ್ತೀನಮ್ಮ. ಆಲ್ ದಿ ಬೆಸ್ಟ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್ ವಂಶಿ. ವಂಶಿ, ಚೆನ್ನಾಗಿ ಮಾಡಪ್ಪ. ಥ್ಯಾಂಕ್ ಯು ಸರ್. ಮಿಸ್ಟರ್ ವಂಶಿ, ನಿಮ್ಮ ದೃಷ್ಟಿಲಿ ರಿಯಲ್ ಪೊಲೀಸ್ ಆಫೀಸರ್ ಅಂದ್ರೆ ಹೇಗಿರ್ಬೇಕು? ಸರ್, ಒಂದು ನಮ್ಮ ಹಿಟ್ ಲಿಸ್ಟ್ ಅಲ್ಲಿ ಟೆರರ್ ಅನ್ಸ್ಕೊಂಡಿರೋ ರೌಡಿಗಳ ಹೆಸರಿರ್ಬೇಕು, ಇಲ್ಲ ಅವ್ರ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿರ್ಬೇಕು. ಇದೆರಡೂ ಇಲ್ಲ ಅಂದ್ರೆ ಅವರು ಕಾಕಿ ಹಾಕಿರೋ ಬ್ರೋಕರ್ ಸರ್. ಪೊಲೀಸ್ಗೆ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್ ಸರ್. ಆದ್ರೆ ಅದ್ ನಿಮ್ಮಲ್ಲಿ ಇಲ್ವಲ್ಲ. ಮಾತಿಗೆ ಮುಂಚೆ ಕೋಪ ಮಾಡ್ಕೋತೀರಂತೆ. ನನ್ನ ಟ್ರೈನಿಂಗ್ ಪೀರಿಯಡ್ ಅದು ನನಗೆ ಹೇಳಿದ್ದಾರೆ ಸರ್. ಅದೇ ವಿಷಯವಾಗಿ ನಾನು 3 ಸಲ ಸಸ್ಪೆಂಡ್ ಆಗಿದ್ದೀನಿ. ಅದನ್ನ ಖಂಡಿತ ಕಂಟ್ರೋಲ್ ಮಾಡ್ತೀನಿ ಸರ್. ಆರ್ ಯು ಶೋರ್? ಎಸ್. ಕೋಪ ಎಲ್ಲ ಡ್ರಾಬ್ಯಾಕ್ ಅಲ್ಲ ರೀ. ಪೊಲೀಸ್, ಅದರಲ್ಲೂ ಯಂಗ್ ಬ್ಲಡ್ ಅಂದ್ಮೇಲೆ ಇವರು ಕೋಪ ಬರದೆ ವಯಸ್ಸಾದವ್ರಿಗೆ ಬರುತ್ತೆ. ಮಿಸ್ಟರ್ ವಂಶಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡಕ್ಕೆ ನೀವು ಯಾವ ತರ ಪ್ರಿಪೇರ್ ಆಗಿದ್ದೀರಾ? ಸರ್, ಈ ಫೈಲ್ ನೋಡಿ. ಮೊದಲು ಕ್ರಿಮಿನಲ್ಸ್ನ ಬೆಳೆಯೋಕೆ ಬಿಟ್ಟು ಆಮೇಲೆ ಕಂಟ್ರೋಲ್ ಮಾಡೋದು ಸರಿಯಲ್ಲ ಸರ್. ಪುಡಿ ರೌಡಿ ಆಗಿದ್ದಾಗಲೇ ಅವ್ನ ಬುಡನ ಕಿತ್ತಾಕ್ಬೇಕು. ಅವ್ನು ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಫೈಲ್ನ ಕ್ಲೋಸ್ ಮಾಡಬೇಕು. ವೆರಿ ಗುಡ್. ಇಷ್ಟೆಲ್ಲ ಇಂಟ್ರೆಸ್ಟ್ ಇದೆ. ಆದ್ರೆ ಕೆಲವು ಸಲ ನಿಮ್ ಲಿಮಿಟ್ಸ್ ನ ಮೀರ್ತೀರಾ. ಪೊಲೀಸ್ ಆಗೋಕ್ ಮುಂಚೆನೆ ಕೌಳ ನಾಗರಾಜ್ನ ಶೂಟ್ ಮಾಡಿದ್ರಿ. ಕಾಲೇಜ್ ಡೇಸ್ ಅಲ್ಲಿ MLA ಮಗನ್ಗೆ ಹೊಡೆದಿದ್ರಿ. ಅದೆಲ್ಲ ನನ್ನಿಂದ ಆಗಿರೋ ತಪ್ಪಲ್ಲ ಅಂತ ನೀವು ನೋಡ್ಕೊಂಡು ಸುಮ್ಮನಿರೋ ಕ್ಯಾರೆಕ್ಟರ್ ನಂದಲ್ಲ. ಎಸ್, ಐ ನೋ. ಮಿಸ್ಟರ್ ವಂಶಿ, KR ಅಂದ್ರೆ ಏನು? ಸರ್, ನನ್ನ ಇನಿಷಿಯಲ್ಸ್. ಅದು ಗೊತ್ತು. KR ಅಂದ್ರೆ ನನ್ನ ತಂದೆ ಹೆಸರು. ಇನ್ನೇನ್ ಪಕ್ಕದ ಮನೆಯವ್ರ ಹೆಸರು ಹಾಕೊಳಕ್ಕಾಗತ್ತ? ಓ, ನಿಮಗ್ ಕೋಪ ಬರುತ್ತಲ್ಲ? ಮರ್ತಿದ್ದೆ. ಐ ಆಮ್ ಸಾರಿ. ಹೇಳಿ, KR ಅಂದ್ರೆ ಯಾಕೆ? ಹೇಳಕ್ ಇಷ್ಟ ಅಲ್ವಾ ಅಥವಾ
ಕೊತ್ನಾಲ್ ರಾಮಣ್ಣ. ಯಾರೋ ಬಂದ್ರು 4 ಪ್ರಶ್ನೆ ಕೇಳೋದು, ಪೋಸ್ಟಿಂಗ್ ಕೊಟ್ಟು ಕಳ್ಸೋದಷ್ಟೇ ಅಲ್ಲ ನಮ್ ಕೆಲ್ಸ. ಕೊತ್ನಾಲ್ನ ಹೊಡೆದಿದ್ದು ಜಯಚಂದ್ರ ಅಂತ ಎಲ್ರೂ ಮಾತಾಡ್ತಿದ್ದಾರೆ. ಅದು ನಿಜ ತಾನೆ ಸರ್? ಇರಬಹುದು, ಆದ್ರೆ ಅದೇ ಕೊತ್ನಾಲ್ ನಿಮ್ ತಂದೆ ಅನ್ನೋದು ಆಕಸ್ಮಿಕನೋ ಅಥವಾ ಅದೃಷ್ಟನೋ ಗೊತ್ತಿಲ್ಲ. ಸರ್, ಆ ಮನುಷ್ಯ ನನ್ನ ಹುಟ್ಟಿಗೆ ಕಾರಣ ಅನ್ನೋದೊಂದು ಬಿಟ್ಟು ನಮಗ್ ಬೇರೆ ಯಾವ ಸಂಬಂಧನೂ ಇಲ್ಲ. ಈಗಲೂ ಆ ಹೆಸರು ಜಾಗದಲ್ಲಿ ನನ್ನ ತಾಯಿ ಹೆಸರಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಅದ್ ನನಗೆ ಸಂಬಂಧ ಇಲ್ಲದೆ ಇರೋ ವಿಷಯ. ನನ್ಗೊಂದು ಡೌಟ್, ಈ ಪಾಕಿಸ್ತಾನದಿಂದ ಟೆರರಿಸ್ಟ್ಗಳು ISI ಏಜೆಂಟ್ಗಳು ಇಂಡಿಯಾಗ್ ಬಂದು ಆರ್ಮಿಗೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಸೇರಿ ತಮ್ಮ ಪ್ಲಾನ್ ಸಕ್ಸಸ್ ಮಾಡ್ಕೊಳ್ಳೋ ಐಡಿಯಾನಲ್ಲಿದ್ದಾರೆ ಅಂತ ನಮಗೆ ನ್ಯೂಸ್ ಬಂದಿದೆ. ನೀವೇನಾದ್ರೂ ನಿಮ್ ತಂದೆ ಸಾವಿನ ರಿವೆಂಜ್ ತಗೊಳ್ಳೋದಿಕ್ಕೆ ಇಲ್ಲ ಒಳಗಿಂದಾನೆ ರೌಡಿಸಮ್ ಮಾಡೋ ಐಡಿಯಾ, ಅದು ಅಲ್ಲದೆ ಬೆಂಗಳೂರಲ್ಲೇ ಪೋಸ್ಟಿಂಗ್ ಬೇಕು ಅಂತ ಕೇಳಿದೀರಾ? ಜಯಚಂದ್ರನ್ಕಿಂತ ನಿಮ್ ತಂದೆ ಕೊತ್ನಾಲ್ ದೊಡ್ಡ ರೌಡಿ. ಆದ್ರೆ ನಿಮ್ ಫೈಲಲ್ಲಿ ಫಸ್ಟ್ ಜಯಚಂದ್ರನ್ ಫೋಟೋ ಇದೆಯಲ್ಲ. ಸರ್, ಪದೇ ಪದೇ ನನ್ನ ತಂದೆ ಅಂತ ಹೇಳ್ಬೇಡಿ. ನಾವ್ ಈ ಊರಿಗೆ ಬಂದಿದ್ದೀನಾನೆ ಆ ಮನುಷ್ಯ ಸತ್ತೋಗಿದ್ದ. ಅದು ನಿಮ್ಗೂ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ಆ ಫೋಟೋ ಕಿತ್ತು ಬಿಸಾಕಿದ್ದು. ಅದು ಅಲ್ಲದೆ ಒಬ್ಬ ರೌಡಿ ಬೆಳೆಯೋಕೆ ಒಳಗೂ ಹೊರಗು 2 ಕಡೆಯಿಂದನೂ ಸಪೋರ್ಟ್ ಸಿಗ್ಬೇಕು. ಓಕೆ, ಈ ಖಾಲಿ ಆಳೆ ಇದೆಯಲ್ಲ ಇದೇನು? ಡಿಪಾರ್ಟ್ಮೆಂಟ್ಲೇ ಇದ್ಕೊಂಡು ಕ್ರಿಮಿನಲ್ಸ್ ನ ಸಪೋರ್ಟ್ ಮಾಡ್ತಿರೋ ಸೋ ಕಾಲ್ಡ್ ಇಂಟೆಲಿಜೆಂಟ್ ಕ್ರಿಮಿನಲ್ಸ್ ಇದಾರಲ್ಲ ಅವರು. ಯಾರು ಅಂತ ಹೇಳ್ಬೋದಲ್ಲ? ಹೊಸದಾಗಿ ಹೇಳ್ಬೇಕಾ? ಇಟ್ಸ್ ಕ್ಲಿಯರ್. ಡಿಪಾರ್ಟ್ಮೆಂಟ್ ನಲ್ಲಿ ಅವ್ರ ಅಪ್ಪನ ವಿರೋಧ ಮಾಡಿದವರೆಲ್ಲ ವಂಶಿ ದೃಷ್ಟಿಲಿ ಕ್ರಿಮಿನಲ್ಸ್. ಸರ್, ನೀವ್ ನನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ರ ಅಲ್ಲ ಸರ್? ಅಪ್ಪ ಕೆಟ್ಟವನದ್ ಮಾತ್ರಕ್ಕೆ ಮಗ ಒಳ್ಳನಾಗ್ಬಾರ್ದ? ಇಷ್ಟಕ್ಕೂ ನಾನ್ ಬೆಳೆದಿರೋದು ನಮ್ ತಾಯಿ ಜೊತೆಲಿ. ಯಾಕೆ ಅವ್ರ ಜೊತೆ ಬೆಳೀಲಿಲ್ಲ ಅನ್ನೋಕೆ 1000 ಕಾರಣ ಇರ್ಬೋದು. ಕೊತ್ನಾಲ್ಗೆ ನಿಮ್ ತಾಯಿ ಇಷ್ಟ ಇರ್ಲಿಲ್ವೋ, ಇಲ್ಲ ನಿಮ್ ತಾಯಿ ಕ್ಯಾರೆಕ್ಟರೇ ಸರಿ ಇರ್ಲಿಲ್ವೋ, ಯಾವನಿಗೆ ಗೊತ್ತು? ಸಾರಿ ಸರ್, ಸಾರಿ ಸರ್, ಸಿಟ್ ಡೌನ್. ರಿಯಲಿ ಸಾರಿ ಸರ್. ಬಿಹೇವ್ ಯೋರ್ ಸೆಲ್ಫ್. ನೋಡಿದ್ರ, ತಾಯಿ ಜೊತೆ ಇದ್ರು ಅಪ್ಪನ್ ಗುಣ ಮಾತ್ರ ಇವನ್ ಬಿಟ್ಟಿಲ್ಲ. ಕೊತ್ನಾಲು ಅಷ್ಟೇ, ಕೋಪ ಬಂದ್ರೆ ಮನುಷ್ಯ ಆಗಿರ್ತಿರ್ಲಿಲ್ಲ. ತಪ್ಪು ನಿಂತಲ್ಲ, ನಿನ್ ಮೈಯಲ್ಲಿ ಹರಿತಾ ಇದೆಯಲ್ಲ ಅವನ್ ರಕ್ತ ಒದರ್ದು. ನಿನಗೂ ಅಷ್ಟೇ, ಕೋಪ ಬಂದ್ರೆ ಕ್ರಿಮಿನಲ್ ಯಾರು, ನಿನ್ ಸೀನಿಯರ್ ಯಾರು ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಜವಾಬ್ದಾರಿ ಇಲ್ದಿರೋ ಕ್ಯಾಂಡಿಡೇಟ್ಗೆ, ಅದರಲ್ಲೂ ಕೊತ್ನಾಲ್ ಅಂತ ಕ್ರಿಮಿನಲ್ ಮಗನ್ಗೆ ಪೋಸ್ಟಿಂಗ್ ಕೊಟ್ರೆ ಏನಂತಾರೆ? ಒಂದ್ ವೇಳೆ ನಾವ್ ಇವನಿಗೆ ಕೆಲಸ ಕೊಟ್ರೆ ಡಿಪಾರ್ಟ್ಮೆಂಟ್ ಒಳಗೆ ನಾವೇ ಕೊತ್ನಾಲ್ನ ಬೆಳೆಸ್ದಂಗಾಗತ್ತೆ. ಅದ್ ನನಗೆ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ವಂಶಿ ಕೆಲಸ ಕೊಡಕ್ಕೆ ನನ್ನ ಕಡೆಯಿಂದ ಸ್ಟ್ರಾಂಗ್ ರಿಜೆಕ್ಷನ್ ಇದೆ. ಸರಿಯಾಗಿ ನೀವೇನ್ ಹೊರಡ್ಬೋದು ಸರ್, ಪ್ಲೀಸ್ ಹೊರಡ್ರಿ. ಹಲೋ, ಕೊತ್ನಾಲ್ಗೆ ಒಬ್ಬ ಮಗ ಇದ್ದಾನೆ. ಈಗ ತಾನೇ ಇಂಟರ್ವ್ಯೂ ಬಂದಿದ್ದ, ಆದ್ರೆ ರಿಜೆಕ್ಟ್ ಆಗೋಯ್ತು. ವಂಶಿ, 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 ಏನಾಯ್ತಮ್ಮ? ವಂಶಿ, ವಂಶಿ. ನಿಮ್ ತಂದೆ ಸಾವಿನ ರಿವೆಂಜ್ ತಗೊಳ್ಳೋದಿಕ್ಕೆ ಯಾರೋ ಬಂದ್ರು. ಅದ್ರಲ್ಲೂ ಕೊತ್ನಾಲ್ ಅಂತ ಕ್ರಿಮಿನಲ್ ಮಗನಿಗೆ ಪೋಸ್ಟಿಂಗ್ ಕೊಟ್ರೆ ಅದ್ ನನಗೆ ಸರಿಯಾಗಿ ಕಾಣ್ತಾ ಇಲ್ಲ. ತಪ್ಪು ಕೆಲಸ ಕೊಡಕ್ಕೆ ಸ್ಟ್ರಾಂಗ್ ರಿಜೆಕ್ಷನ್ ಇದೆ. ವಂಶಿ, ವಂಶಿ, ಎಲ್ಲೋಗಿದ್ದೆ ನೀನು? ಏನಾಯ್ತಪ್ಪ? ಎಲ್ಲ ಮುಗ್ದೋಯ್ತಮ್ಮ.
ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ನೋ ಎಲ್ಲ ಪ್ರಯತ್ನನೂ ವೇಸ್ಟ್ ಆಗೋಯ್ತಮ್ಮ. ಹಾಗನ್ಬೇಡ ಕಣೋ. ಇದಕ್ಕೆಲ್ಲ ಏನ್ ಕಾರಣ ಗೊತ್ತಾ? ಕೊತ್ನಾಳ್ ರಾಮಣ್ಣ ಅನ್ನೋ ಹೆಸರು. ಆಗಿರೋದನ್ನ ಬದಲಾಯಿಸಕ್ಕಾಗಲ್ಲ. ಯಾವ ಸತ್ಯ ನಿನ್ನಿಂದ ನಾನು ಮುಚ್ಚಿಟ್ಟಿಲ್ಲ. ನೋಡು ವಂಶಿ, ಪೊಲೀಸ್ ಕೆಲಸ ಇಲ್ಲ ಅಂದ್ರೆ ಏನು, ಬೇರೆ ಯಾವ್ದಾದ್ರು ಕೆಲಸ ಹುಡ್ಕೋಬಹುದಲ್ಲ. ಅವತ್ತ ಅಂಗಡಿಯವನೇನಂದ, ನಾಯಿ ತರ ಸಾಯೋ ರೌಡಿ ನನ್ ಮಕ್ಳಿಗೆಲ್ಲ ನಾವ್ ಬಾಗ್ಲಾಕ್ಬೇಕಾ ಅಂತ. ಬರೀ ಕೆಲ್ಸ ಆಗಿದ್ರೆ ಯೋಚನೆ ಮಾಡ್ತಿರ್ಲಿಲ್ಲ. ಅವ್ನ್ ತಪ್ಪು ಅಂದ್ರೆ ಇದೇ ಸರಿಯಾದ ದಾರಿ. ಅದಕ್ಕೆ ನಾನು ಇದನ್ನ ಆರಿಸ್ಕೊಂಡಿದ್ದು. ವಂಶಿ, ಆಗ್ಲೇ ತರ ನನಗೆ 4 ಜನ ಮರ್ಯಾದೆ ಕೊಡೋದು. ಅಲ್ಲಪ್ಪ, ಇದುವರೆಗೂ ಯಾರಿಗೂ ಗೊತ್ತಿಲ್ಲದೆ ಎಲ್ಲೋ ನಾವು ಬದುಕ್ತಿರ್ಲಿಲ್ವಾ? ಅದೇ ರೀತಿ ನಮ್ ಪಾಡ್ಗೆ ನಾವು ಬದುಕ್ಬಹುದಲ್ಲ. ಅದು ಒಂದ್ ಬದುಕ, ಅದಕ್ಕಿಂತ ಸಾಯೋದೇ ಮೇಲೆ. ಬಿಡ್ತುನು ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಇವನ್ ಬಿಟ್ರೆ ನನ್ ಬೇರೆ ಯಾರಿದ್ದಾರೆ? ಒಂದ್ ಕೆಲ್ಸ ಸಿಕ್ಲಿಲ್ಲ. ವಂಶಿ ಮನೆ ಇದೆ ತಾನೆ? ಹೌದೌದು. ಎಕ್ಸ್ಕ್ಯೂಸ್ ಮೀ, ವಂಶ ಮನೆ ಇದೆ ಅಲ್ವಾ? ನಮ್ಮನ್ನ ಸುಮ್ಮನೆ ಬಿಟ್ಬಿಡಿ ಪ್ಲೀಸ್. ಸರ್, ನೀವು ಕೊತ್ನಾಲ್ ಮಗ ಅಂತ? ಎಲ್ಲಿದ್ರಿ ನೀವು? ನಮ್ಮನ್ನ ಬಿಟ್ಬಿಡಿ ದಯವಿಟ್ಟು, ನಮ್ಗೇನು ಗೊತ್ತಿಲ್ಲ. ಇಲ್ಲಿಂದ ಹೊರಟೋಗಿ. ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಳ್ಳೋ ಉದ್ದೇಶದ ಹಿಂದೆ ಏನಾದ್ರೂ ರಿವೆಂಜ್ ಇದೆಯಾ? ನೋಡಿ, ನಮ್ಗೇನು ಗಂಡನ್ ಕೊಂಡಿದ್ದು ಜಯಚಂದ್ರ ಅಂತ, ಅದಕ್ಕೆ ನೀವೇನ್ ಹೇಳ್ತೀರಾ ಮೇಡಮ್? ನಮ್ಗೇನು ಗೊತ್ತಿಲ್ಲ ಪ್ಲೀಸ್. ಸರ್, ನೀವು ಪೊಲೀಸ್ ಆದ್ರೆ ಜಯಚಂದ್ರ ಏನ್ ಮಾಡ್ತೀರಾ ಸರ್? ಇಷ್ಟು ದಿವಸ ಈ ವಿಷಯ ಯಾಕೆ ಹೊರಗಡೆ ಬಂದಿರಲಿಲ್ಲ ಮೇಡಮ್? ತೆಗಿಬೇಡ್ರಿ ಮೇಡಮ್, ಇನ್ನೊಂದು ಪ್ಲೀಸ್. ನೋ ಫೋಟೋಗ್ರಾಫ್ಸ್. ಕೊತ್ನಾಲ್ನ ಮದುವೆ ಆದವರ ಜೊತೆಲಿದ್ದವ್ರ ಹೇಳಿ. ವಂಶಿ, ಈಗೇನ್ ಪ್ರಪಂಚ ಮುಳುಗೋಯ್ತಾ? ನಿಮ್ ತಾಯಿ ಮಾತನ್ ಕೇಳು. ಪೊಲೀಸ್ ಕೆಲ್ಸ ಇಲ್ದಿದ್ರೇನಂತೆ, ಬೇರೆ ಎಷ್ಟೊಂದ್ ಕೆಲ್ಸ ಇದೆಯಲ್ಲ. ಹೇಗಾದ್ರೂ ಬದುಕ್ಬೇಕು ಅಂತಿದ್ರೆ ನಾನಿಷ್ಟು ಕಷ್ಟಪಡ್ತಿರ್ಲಿಲ್ಲ. ನನಗೀಗೆ ಬದುಕ್ಬೇಕು ಅಂತ ಗುರಿ ಇದೆ. ಈತನ ಹೆಸರು ವಂಶಿ. ಪೊಲೀಸ್ ಟ್ರೈನಿಂಗ್ ನಲ್ಲಿ ಬೆಸ್ಟ್ ಕೆಡೆಟ್ ಅಂತ ಹೆಸರು ತಗೊಂಡಿದ್ದ. ಆದರೆ ಪೋಸ್ಟಿಂಗ್ ಟೈಮ್ ಅಲ್ಲಿ ಡಿಸಿಪಿ ರೆಡ್ಡಿ ಅವರ ಸಮಯ ಪ್ರಜ್ಞೆಯಿಂದ ಇವನು ಕುಖ್ಯಾತ ರೌಡಿ ಕೊತ್ನಾಲನ ಮಗ ಅನ್ನೋ ಸತ್ಯ ಹೊರಗೆ ಬಂತು. ಇದರ ಬಗ್ಗೆ ವರದಿಗಾರರು ವಂಶಿನ ಸಂಪರ್ಕಿಸಿದಾಗ ಆತನು ಹೇಳಿದಿಷ್ಟು: ನಮ್ಗೇನು ಗೊತ್ತಿಲ್ಲ ಪ್ಲೀಸ್. ಕೊತ್ನಾಲ್ ಸಾವಿಗೆ ಜಯಚಂದ್ರನೇ ಕಾರಣ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಕೊತ್ನಾಲ್ ಮಗ ವಂಶಿ ಅವನ್ನೇನ್ ನೋಡ್ತೀರಾ, ಸುಮ್ಮನೆ ತಿನ್ನಿ. ಬಹಳ ಮಹತ್ವವಾಗಿದೆ. ಇದು ಕಾಕತಾಳೀಯವೋ ವಂಶಿ, ಯಾವ ಹೆಸರು ನೆರಳಿಂದ ಆಚೆ ಬರ್ಬೇಕು ಅನ್ಕೊಂಡಿದ್ನೋ ಮತ್ತೆ ಅಲ್ಲಿಗೆ ತಳ್ತಾ ಇದ್ದಾರೆ. ನಿನ್ನೆವರೆಗೂ ನಾವಿಬ್ರು ಇಡೀ ಬೆಂಗಳೂರು ಸುತ್ತಾಡಿದ್ವಿ. ಅವಾಗ ನನ್ನ ಯಾರು ಗುರ್ತು ಹಿಡಿಲಿಲ್ಲ. ಈಗ ನೋಡು, ಎಲ್ರು ನನ್ನೇ ನೋಡ್ತಿದ್ದಾರೆ. ಯಾರು ಕೆಲವ್ರು ಹಾಗಿದ್ರೆ ಎಲ್ರು ಹಾಗೆ ಇರ್ತಾರಾ? ಸುಮ್ನೆ ದೊಡ್ಡ ಮಾತಾಡಿ ನಾನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ಬೇಡ. ನೋ ವಂಶಿ. ಶಾರು, ಪ್ಲೀಸ್ ನಾನೊಂದ್ ಸ್ವಲ್ಪ ಒಂಟಿಯಾಗಿರಕ್ ಬಿಡು. ಈಗ ಲೇಟ್ ಆಗ್ತಿದೆ, ನೀನ್ ಮನೆಗೆ ಹೋಗು. ನೀನು? ನಿಜವಾಗ ನಾನು ಆಮೇಲೆ ಹೋಗ್ತೀನಿ. Are you sure? Yeah. Okay. Yeah. Relax. Bye. Bye. ಬಿಲ್ಲು ಸರ್ ಇರ್ಲಿ, ಪರವಾಗಿಲ್ಲ ಸರ್. ಈಗ ತಾನೇ ಟೀ ಕುಡಿದ್ರಿ. ಸರ್, ನಿಮ್ಮಂತವ್ರ ಹತ್ರ ದುಡ್ಡು ತಗೊಳ್ಳೋದ ಸರ್? ಏಯ್, ಎಲ್ಲ ಸೇರ್ಕೊಂಡು ನಾನು ರೌಡಿ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಪೊಲೀಸ್ ಆಗೋನು. ಪೊಲೀಸ್ನವ್ರ ಹತ್ರ ನಾವು ದುಡ್ಡು ತಗೊಳ್ಳಲ್ಲ ಸರ್. ವಂಶಿ ಹುಡುಗರು ನಾವು. ನಿಕಾಲೋ ಪೈಸಾ ಮೊದ್ಲೇ ಹೇಳ್ಬಾರ್ದು. ಅದು ಬರ್ಲಿ. ಅದ್ ಸೇಟುಗಳನ್ನ ಎದುರಿಸೋದು ಬಹಳ ಸುಲಭ. ವಂಶಿ ಹುಡುಗರ್ನೆ ಬ್ಲಾಕ್ ಮಾಡೋ ದಿಲ್ಲಿದ್ಯಾ? ನಿನಗೆ ವಂಶಿ ಗೊತ್ತಾ? ಏಯ್, ಚಡ್ಡಿ ಹಾಕೊಳ್ದೆ ಓಡಾಡೋ ಕಾಲದಿಂದ ನಾವಿಬ್ರು ಚಡ್ಡಿ ದೋಸ್ತಗಳು. ಏನೀಗ ಅವ್ನ್ ಹೆಂಗಿದ್ದಾನೆ ಅಂತ ನೋಡಿದ್ಯಾ? ಅರ್ಜೆಂಟ್ ಅಲ್ಲಿ ಟಿವಿ ನೋಡೋದು ಮರ್ತೋಗ್ಬಿಟ್ಟೆ. ಫೇಸ್ ಹೆಂಗಿದ್ಯೋ ಏನೋ. ಹೌದು, ನೀನು ನಮ್ ಗ್ಯಾಂಗ್ ಸೇರ್ಬೇಕು ಅಂದ್ರೆ ಹೇಳು, ನಾನೇ ಸೇರಿಸ್ತೀನಿ. ಅದಕ್ಕೂ ನಾನೇ ಇನ್ಫ್ಲೂಯೆನ್ಸ್ ಮಾಡ್ಬೇಕು. ನಾನೇ ವಂಶಿ. ತಗೊಳ್ರಿ, ಒಳಗಡೆ ಹೋಗಿ. ಇನ್ನೊಂದ್ ಸಲ ನನ್ನ ಹೆಸರು ಹೇಳ್ಕೊಂಡಿಂತ ಚಿಲ್ಲರೆ ಕೆಲ್ಸ ಕೈ ಹಾಕಿದ್ರೆ ಏರೋಪ್ಲೇನ್ ಇಸ್ಬಿಡ್ತೀನಿ. ಶಾರು, ನಿನ್ನ ಹತ್ರ ಒಂದು ವಿಷಯ ಮಾತಾಡೋಣ ಅಂತಿದ್ದೀನಿ. ನೀನು ಚಿಕ್ಕ ಹುಡುಗಿ ಆಗಿದ್ದಾಗಿಂದಲೂ ನಿನ್ನ ಆಸೆನೆಲ್ಲ ಫುಲ್ಫಿಲ್ ಮಾಡ್ತಾನೆ ಬಂದಿದ್ದೀನಿ. ನಿನ್ನ ಲವ್ ವಿಷಯ ಕೂಡ ಅಫ್ಕೋರ್ಸ್ ಮೊದಲು ಬೇಡ ಅಂತ ಹೇಳಿದೆ, ಆಮೇಲೆ ಒಪ್ಕೊಂಡೆ ತಾನೆ? ಏನು ವಂಶಿ ತಂದೆ ರೌಡಿ ಅಳಿಯ ಅಂತ ಹೇಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ ತಾನೆ? ಈಗ ನೀನೇ ನೇರವಾಗಿ ಕೇಳಿದ ಮೇಲೆ
ನಾನು ನೇರವಾಗಿ ಹೇಳ್ತೀನಿ, ನೀನು ಒಳ್ಳೆಯವನು ಅಂತ ಹೇಳಿದಕ್ಕೆ ಒಪ್ಕೊಂಡೆ. ಆದ್ರೆ ಅವನ ಹಿಂದೆ ಇಂಥ ವಿಷಯ ಇದೆ ಅಂತ ಈಗ ತಾನು ಗೊತ್ತಾಗಿದ್ದು. ಅಂದ್ರೆ ಅವ್ನ್ ಮುಚ್ಚಿಟ್ಟಿದ್ದ ಅಂತನಾ? ಹೌದು, ಆ ವಿಷಯ ನನಗ್ ಗೊತ್ತಿತ್ತು. ರೌಡಿ ಮಗ ಅಂತ ಗೊತ್ತಾದ್ಮೇಲೂ ಅವನ್ನ ಮದುವೆ ಆಗಕ್ ನಾಚಿಕೆ ಆಗಲ್ಲ? ಏನೋ ದೊಡ್ಡ ಮನತನದಿಂದ ಬಂದವಂತರ ಮಾತಾಡ್ತಿದ್ಯಲ್ಲ ನೀನು. ನಾನ್ ಪ್ರೀತಿಸಿದ್ದು ವಂಶಲಿರೋ ಕ್ವಾಲಿಟಿ ನೋಡೇ ಹೊರತು ಅವ್ನ್ ಬ್ಯಾಕ್ ಗ್ರೌಂಡ್ ಅನ್ನಲ್ಲ. ಇದು ನನ್ ಲೈಫ್ ಸಂಬಂಧಪಟ್ಟ ವಿಷಯ. ಅದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಅಯ್ಯೋ, ಏನೇ ಮಾತಾಡ್ತಿದ್ಯಾ ನೀನು? ಇದು ಮರ್ಯಾದಸ್ಥರ ಕುಟುಂಬ. ಇನ್ಮೇಲೆ ಈ ಮನೆಯಲ್ಲಿ ವಂಶಿ ಹೆಸರಾಗ್ಲಿ ಅವನ ಬಗ್ಗೆ ಡಿಸ್ಕಷನ್ ಆಗ್ಲಿ ಇರ್ಕೊಡ್ದು. ಶಾರು, ಅಮ್ಮ ಪ್ಲೀಸ್. ಏಯ್, ಯಾರ ಯಾರ ನೀವೆಲ್ಲ? ಹಾ, ರೌಡಿಗಳ? ನಾವೆಲ್ಲ ನಿಮ್ ತಂದೆ ಕೊತ್ತೋಳ್ ಶಿಷ್ಯಂದ್ರಣ್ಣ. ಏಯ್, ಇನ್ನೊಂದ್ಸಲ ಮನುಷ್ಯನ ಹೆಸರು ಹೇಳ್ಬೇಡ. ಯಾರ ಈಗಂತೀರಾ? ಯಾಕೆ ಹೊಡೆದಾಕಿದ್ರು ಗೊತ್ತಾ? ನಾವೆಲ್ಲ ಮಾಲೆ ಹಾಕೊಂಡು ಶಬರಿಮಲೆಗೆ ಹೋಗಿದ್ದೋ. ಇದ್ದಿದ್ರೆ ಆ ಜಯಚಂದ್ರನ ಕತ್ತರಿಸಿ ಹಾಕ್ಬಿಡ್ತಾ ಇದ್ದೋ. ಸುಮ್ನೆ ಬಾ ವಂಶಿ, ಅಣ್ಣನ್ ಮಗ ಅಂತ ಗೊತ್ತಾದ್ರೆ ಸಾಕು. ನಿಂತೋಗಿರೋ ರೋಲ್ ಕಾಲ್ ಎಲ್ಲ ಮತ್ತೆ ಸ್ಟಾರ್ಟ್ ಆಗತ್ತೆ. ನೀನೇನು ಮಾಡೋದ್ ಬೇಡ, ಸುಮ್ನೆ ಅರ್ಧದಲ್ಲಿ ಕೂತ್ಕೋ ಅಷ್ಟೇನೆ. ಸೇಮ್ ಟು ಸೇಮ್ ದೇವ್ರ ತರ. ಏಯ್, ಪೊಲೀಸ್ ಆಗೋ ನಾನು? ಯಾವ ಪೊಲೀಸ್ ಅಣ್ಣ? ನಾವು ದುಡ್ಡು ತಗೊಳೋ ಜಾಗದಲ್ಲಿ ಅವರು ಬಂದ್ ರೋಲ್ ಕಾಲ್ ತಗೊಂಡ್ ಹೋಗ್ತಾರೆ. ತಿರ್ಗಾ ಬಂದ್ ನಮ್ಮ ಹತ್ರ ನಾಯಿ ತರ ಅಲ್ಲಿಗಿಂಚ್ಕೊಂಡ್ ಕಾಯ್ತಾ ಇರ್ತಾರಣ್ಣ. ಪೊಲೀಸ್ ಬಗ್ಗೆ ಕೆಟ್ಟಾಗಿ ಮಾತಾಡ್ತೀಯ. ವಂಶಿ, ದೇಶ ಆಳೋ ಪಾರ್ಟಿಗೆ ಅಪ್ಪನ ಹೆಸರು ಅಮ್ಮನ ಹೆಸರು ಎಷ್ಟು ಮುಖ್ಯನೋ ನಮ್ ಫೀಲ್ಡ್ಗೂ ಅಷ್ಟೇನೆ. ಇದನ್ನೆಲ್ಲ ತಗೊಂಡು ಮೊದಲು ನಡೆಯೋ. ವಂಶಿ ವಂಶಿ ಬೇಡ. ನಮಸ್ಕಾರ ಅಮ್ಮ. ವಂಶಿಗೇನು ಗೊತ್ತಾಗಲ್ಲ, ನೀವೊಂದ್ ಸ್ವಲ್ಪ ಹೇಳಿ.